ಸಾರಿ ಮಂತ್ರ ಅಕ್ಕ, ನೀವು ನಮ್ಮ ಮನೇಲಿ ಒಬ್ರು ಅನ್ನೋದು ನಂಗೆ ಮರ್ತೇ ಹೋಯ್ತು. ನೆನ್ಪೇ ಆಗ್ಲಿಲ್ಲ ನೋಡಿ. ಸಾರಿ ಅಕ್ಕ. ನೆಕ್ಸ್ಟ್ ಟೈಮ್ ಪಕ್ಕ ತರ್ತೀನಿ, ಮರೆಯಲ್ಲ. ನೀನು ಮನೆಯಲ್ಲಿದ್ದಿದ್ರೆ ನೆನ್ಪಾಗ್ತಿತ್ತು. ನೀನ್ ಬೋರ್ಡಿಂಗ್ ಅಲ್ಲಿ ಇದೆಯಲ್ವಾ, ಹಾಗಾಗಿ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ಪರವಾಗಿಲ್ಲ. ಬೇಕು ಅಂತಾನೆ ನನ್ನ ಕೆಣಕ್ತಿದ್ಯಾ ಸಾಧನಾ? ಮಂತ್ರ ಅಕ್ಕ ಸಾರಿ, ನೆಕ್ಸ್ಟ್ ಟೈಮ್ ನಾನು ಮಿಸ್ಸೇ ಮಾಡಲ್ಲ. ನೆಕ್ಸ್ಟ್ ಟೈಮ್ ಫಸ್ಟ್ ಗಿಫ್ಟ್ ನಿಮ್ಗೆ ತರ್ತೀನಿ, ನಿಮ್ಗೆ ಕೊಡ್ತೀನಿ. ಬೇಜಾರ್ ಮಾಡ್ಕೋಬೇಡಿ. ಪರವಾಗಿಲ್ಲ ವರ್ಷ, ನನಗ್ ತಂದ್ಕೊಡ್ಲೇಬೇಕು ಅಂತ ಏನೂ ಇಲ್ವಲ್ಲ. ನಿಂಗೆ ಯಾರ್ಯಾರಿಗೆ ಬೇಕೋ ಅವ್ರೆಲ್ರಿಗೂ ಒಳ್ಳೆ ಗಿಫ್ಟೇ ಕೊಟ್ಟಿದ್ಯಾ, ಅಷ್ಟು ಸಾಕು. ನೀವ್ ನೆನಪು ಮಾಡ್ಕೊಳ್ಳೋ ಲೆವೆಲ್ಗೆ ನಾವಿಲ್ವಲ್ಲ. ಏನ್ ಮಂತ್ರ ನೀನು? ಇವಳಿನ್ನು ಚಿಕ್ಕವಳು, ಏನೋ ಗೊತ್ತಿಲ್ದೆ ನೆನ್ಪಿಲ್ದೆ ತಂದಿಲ್ಲ. ಮುಂದಿನ ಸಲ ತಂದ್ಕೊಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಆದ್ರೂ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ದೆ ಇವಳೇನೋ ಅಪರಾಧ ಮಾಡಿದಾಳ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ ನೀನು. ನೋಡಿ, ನೀವ್ ಯಾವಾಗ್ಲೂ ನನ್ ಜೊತೆ ಜಗಳ ಆಡೋ ತರಾನೇ ಮಾತಾಡ್ಬೇಡಿ. ಮೊದ್ಲು ನೀವ್ ನೋಡೋ ರೀತಿನ ಬದಲಾಯಿಸ್ಕೊಳ್ಳಿ. ನನ್ಗೆ ನಿಮ್ಗಳ ತರ ಕಾಲ್ ಕೆರ್ಕೊಂಡ್ ಜಗಳಕ್ ಬರೋ ಅವಶ್ಯಕತೆ ಇಲ್ಲ. ಹೌದು ಹೌದು, ತುಂಬಾ ಸಾಫ್ಟ್ ನೀವು. ಬೆಣ್ಣೆ ಅಂತ ಮನಸ್ನೋಳು ಅಲ್ವಾ? ನೀನ್ ಹತ್ರ ಜಗಳ ಆಡೋದಿಕ್ಕೆ ನಾನ್ ಟೈಮ್ ನೋಡ್ಕೊಂಡ್ ಕಾಯ್ತಾ ಇರ್ತೀನಿ. ಅದೇ ನನ್ ಕೆಲ್ಸ ಅಲ್ವಾ? ಅದ್ಗೆ ಸುಮ್ನಿರಿ, ಯಾಕೆಲ್ಲ ವಿಷಯಕ್ಕೂ ಮಂತ್ರ ಹತ್ರ ಜಗಳ ಆಡ್ತಾನೆ ಇರ್ತಿರಲ್ಲ. ಸುಮ್ನಿದ್ ಬಿಡಿ ನೀವು, ಅವಳ ವಿಷಯಕ್ಕೆ ಹೋಗ್ಲೇಬೇಡಿ. ಮತ್ತಿನ್ನೇನ್ ಸುಶಾಂತ್, ಅವಳು ಮರ್ತ್ ಬಂದಿದ್ದಾಳೆ, ಸಾರಿ ಕೇಳ್ತಾ ಇದ್ದಾಳೆ. ಆದ್ರೂ ಇಷ್ಟೊಂದ್ ರ್ಯಾಶ್ ಆಗಿ ಮಾತಾಡ್ತಿದ್ದಾಳಲ್ಲ. ಅದ್ಗೆ ಹೋಗ್ಲಿ ಬಿಡಿ, ಈ ವಿಷಯನ ದೊಡ್ಡದ್ ಮಾಡ್ಬೇಡಿ, ಇಲ್ಲಿಗೆ ಬಿಟ್ಬಿಡಿ. ಅಯ್ಯೋ, ಒಂದ್ ಗಿಫ್ಟಿಗೆ ಇಷ್ಟೊಂದ್ ಜಗಳನಾ? ಜಗಳ ಅಲ್ಲ ವರ್ಷ, ಅದಕ್ಕೇನೆ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ತಿದ್ದಾರೆ. ಹೌದು ಸುಕೃತ, ನನಗದೇ ಕೆಲ್ಸ ನೋಡು. ಜಗಳ ಮಾಡೋದೇ ನನ್ ಕೆಲ್ಸ ಅಲ್ವಾ? ಸಾಧನಾ, ಸುಮ್ನೆ ಇರೋ ಅಂತ ಹೇಳ್ತಿದ್ದೀನಿ ತಾನೆ, ಸುಮ್ನೆ ಇರೋ. ಬರ್ತಾ ಬರ್ತಾ ಈ ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗ್ತಿದೆ. ನೀನೇನ್ ಮುಖ ನೋಡ್ತಿದ್ಯಾ? ನಡಿ, ಫ್ರೆಶ್ ಆಗು. ನಡಿ ಅಂತ ಹೇಳ್ತಾ ಇದ್ದೀನಿ, ಬಾ. ಮಂತ್ರ ಹೋಗ್ಲಿ ಬಿಡು, ತಗೋ ಬಿಡು, ಹೋಗ್ಲಿ. ನಾನ್ ನೆನಪಿಲ್ವಾ? ನೆನಪು ಬರೋ ಹಾಗೆ ಮಾಡ್ತೀನಿ. ಇಷ್ಟರಲ್ಲೇ ನಿಂಗೊಂದು ದೊಡ್ಡ ಕೆಲಸ ನಾನು ಕೊಡ್ತೀನಿ ರೇ. ಯಾವನೋ ಒಬ್ಬನ ಛೂ ಬಿಟ್ಟು ನನಗೆ ಬ್ಲ್ಯಾಕ್ ಮೇಲ್ ಮಾಡಿಸ್ದೆ ಅಲ್ವಾ? ನೋಡ್ತಿರೇ ನಿನಗೆ ಯಾವ ಗತಿ ಕಾಣಿಸ್ತೀನಿ ಅಂತ. ಇಲ್ಲ ಇಲ್ಲ, ನಿನಗೆ ನೇರವಾಗಿ ಹೊಡೆದ್ರೆ ಸ್ವಲ್ಪ ನೋವಾಗತ್ತೆ, ಅದೇ ನಿನ್ನ ಮಗಳಿಗೆ ಹೊಡೆದ್ರೆ ಜಾಸ್ತಿ ನೋವಾಗತ್ತೆ. ಮೊದಲು ಆ ಕೆಲಸ ಮಾಡ್ತೀನಿರು. ಬಾಚು, ಅಬ್ಬಾ ಎಷ್ಟು ಬಿಸಿಲಿದೆ. ಬರ್ತಾ ಬರ್ತಾ ಇಲ್ಲಿ ಬಿಸಿಲು ಜಾಸ್ತಿ ಆಗೋಯ್ತು. ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಸುಸ್ತಾಯ್ತಾ ಅಚ್ಚು? ಜ್ಯೂಸ್ ಮಾಡ್ಕೊಂಬರ್ಲಾ? ಅಮ್ಮ ತಗೋ, ನಿನಗೆ ಬೆಂಗಳೂರು ಬಿಸಿಲಾಗಲ್ಲ. ಪರ್ಚೇಸಿಂಗ್ ಹೋಗಿದ್ಯಾ, ಸುಸ್ತಾಗಿರತ್ತೆ ಅಂತ ಗೊತ್ತಿದ್ದು ಜ್ಯೂಸ್ ಮಾಡಿಟ್ಟಿದ್ದೀನಿ, ತಗೋ. ಐ ಲವ್ ಯು ಅಣ್ಣ. ಥ್ಯಾಂಕ್ ಯು, ಲವ್ ಯು ಟು. ಆಹಾ ಅಚ್ಚು, ಮದುವೆ ಆದಾಗಿಂದ ಇವತ್ತಿನವರೆಗೂ ನಿಮ್ಮಣ್ಣ ಒಂದಿನಾನು ಜ್ಯೂಸ್ ಹೋಗ್ಲಿ ಒಂದ್ ಗ್ಲಾಸ್ ನೀರು ಕೊಟ್ಟಿಲ್ಲ. ತಗೋ ನಿಂಗ್ ಜ್ಯೂಸು. ಹಾ ರೀ, ನಿಜವಾಗ್ಲೂ ಇದ್ ನಂಗ? ಪುಣ್ಯ ಬರ್ಲಿ ನಿಮ್ ಹೆಂಡತಿಗೆ. ಪುಣ್ಯ ಬರ್ಲಿ ಬರ್ಲಿ, ನನ್ನ ಹೆಂಡತಿಗೂ ಪುಣ್ಯ ಬರ್ಲಿ, ನನ್ನ ತಂಗಿಗೂ ಪುಣ್ಯ ಬರ್ಲಿ. ಹೌದು ಹೌದು, ಹೆಂಡತಿಗೂ ಬರುತ್ತೆ, ತಂಗಿಗೂ ಬರುತ್ತೆ. ನಮ್ಮಿಬ್ರು ಪುಣ್ಯನೂ ನಿನಗ್ ಬರ್ಲಿ. ಅದ್ ಸರಿ, ನೀನು ಬೀಗ್ತಿ ಹೋಗಿ ನಿಶ್ಚಿತಾರ್ಥ ಸೀರೆ ತಗೊಂಡ್ರಾ? ತಗೊಂಡ್ವಿ ರೀ, ಎಲ್ಲಾ ತಗೊಂಡ್ವಿ. ನಮ್ಮ ಅಚ್ಚುಗೆ ಸೀರೆ ಬಗ್ಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಎಷ್ಟ್ ಚೆನ್ನಾಗಿ ಸೀರೆ ಆರಿಸಿದಳು ಗೊತ್ತಾ? ಹೌದಾ? ಸೀರೆ ಬಗ್ಗೆ ಅಷ್ಟೆಲ್ಲ ಹೇಳ್ತಾ ಇದ್ದೀರಾ, ಒಂದ್ಸರಿ ಕಣ್ಣಿಗೆ ತೋರಿಸ್ಬೇಕು ತಾನೆ? ಹಾಗೆಲ್ಲ ತೋರ್ಸಕ್ಕಾಗಲ್ಲ.
ನಿಶ್ಚಿತಾರ್ಥದ ದಿನಾನೇ ಆ ಸೀರೆ ನೋಡಿ. ಯಾಕೆ ಅಲ್ಲಿವರೆಗೂ ನಾನು ನೋಡೋ ಆಗಿಲ್ವಾ? ಆ ಥರದ್ದೇನಾದ್ರೂ ಸಂಪ್ರದಾಯ ಇದೆಯಾ? ರೇ, ನಿಶ್ಚಿತಾರ್ಥದ ಸೀರೆನ ಗಂಡಿನ ಕಡೆಯವ್ರು ತಗೊಂಡೋಗಿರ್ತಾರ ತಾನೆ. ಓಹೋ, ಹೌದಲ್ವಾ? ಮದುವೆ ಹೆಣ್ಣಿಗೆ ಇಷ್ಟ ಆಗೋ ತರ ಸೀರೆ ತಗೋಬೇಕು ಅಂತ ನಮ್ಮನ್ ಕರೆದಿರ್ತಾರ ಅಷ್ಟೇ. ಸರಿ 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 ಸರಿ. ಅದನ್ ಬಿಟ್ಟು ಬೇರೆ ಸೀರೆಗಳೆಲ್ಲ ನಾವು ತಗೊಂಡಿದೀವಿ. ಅಚ್ಚುಮ್ಮ, ನಿಶ್ಚಿತಾರ್ಥ ಸೀರೆ ನಿಂಗೆ ಇಷ್ಟ ಆಯ್ತು ತಾನೆ? ಹಾ, ನಿನಗೆ ಇಷ್ಟ ಆಯ್ತು ಅಂದ್ರೆ ನಾನು ನೋಡ್ದಂಗೆ ಅರ್ಥ. ರೀ, ಜ್ಯೂಸ್ ತುಂಬಾ ಚೆನ್ನಾಗಿದೆ, ಇನ್ನೊಂದ್ ಗ್ಲಾಸ್ ಮಾಡ್ಕೊಡ್ತೀರಾ? ನೋಡ್ದೇನಮ್ಮ ನಿಮ್ಮ ಅತ್ಗೆನ ಬಿಟ್ರೆ ಇಡೀ ಮನೆ ಕೆಲ್ಸನ ನನ್ನ ಕೈಯಲ್ಲಿ ಮಾಡಿಸ್ಬಿಡ್ತಾಳೆ. ಮಾಡು. ಗಂಡ ತಾನೇ ನೀನು, ಮಾಡಿದ್ರೆ ಏನ್ ತಪ್ಪು? ಏನೆಲ್ಲ ಹೆಂಡ್ತಿನೇ ಮಾಡ್ಬೇಕಾ? ಸರಿ ಕಣಮ್ಮ. ಮಾಡು, ಕೇಳ್ತಿದಾರ ಅಂದ್ಮೇಲೆ ಮಾಡ್ಬೇಕು. ಒಂದ್ ನಿಮಿಷ ನಿಂತ್ಕೋ ನೀನು. ಏನಣ್ಣ? ಏನಮ್ಮ ಅತ್ಗೆ ಪರ ವಹಿಸ್ಕೊಂಡು ನನಗೆ ರೋಫ್ ಆಗ್ತಿದ್ಯಾ ನೀನು? ಈಗೇನ್ ಹೆದರ್ಸ್ತಿದ್ಯಾ? ಎಲ್ಲಿ ಅವನು ಶಂಕ್ರು? ಅವನು ಅಲ್ಲೇ ಮೇಲ್ಗಡೆ ರೂಮಲ್ಲಿ ಇದ್ದಾನೆ ಕಣಮ್ಮ. ಹಾಗಿದ್ರು ಬಟ್ಟೆ ಕೊಡಕ್ ಹೋಗ್ತಾ ಇದೆಯಾ ಅಲ್ವಾ? ಮಾತ್ರೆ ಕೊಡ್ಬೇಕು, ಮಾತ್ರೆ ಅಲ್ಲೇ ಇಟ್ಟಿದ್ದೀನಿ, ಅವನಿಗೆ ಮಾತ್ರೆ ಕೊಟ್ಬಿಡು ಕಂದ. ಸರಿ ಅಣ್ಣ, ಓಕೆ. ಸುಮತಿ ದೇವಿ ಅವರೇ, ನಿಮ್ಗೆ ಇನ್ನೊಂದು ಗ್ಲಾಸ್ ಜ್ಯೂಸ್ ಬೇಕಾ? ರೀ, ತಮಾಷೆಗೆ ಹೇಳ್ದೆ, ನೀವು ಮಾಡ್ಕೊಡೋ ಜ್ಯೂಸ್ನ ನಾನ್ ದಿನ ಕುಡಿದ್ರೆ ನನ್ ಕತೆ ಅಷ್ಟೇ. ಇನ್ನೂ ಅಡ್ಗೆ ಕೆಲ್ಸ ಇದೆ. ಆಹಾ, ಈ ಮಾತೆಲ್ಲ ನನ್ನ ತಂಗಿ ಕೇಳಿಸ್ಕೊಳ್ಳೋದಿಲ್ಲ. ಅವಳು ಮುಂದೆ ಒಳ್ಳೆಯವಳ ತರ ಇದ್ಬಿಟ್ಟು ಶಂಕ್ರು, ಕೂತ್ಕೋ. ಇರ್ಲಿ. ನನ್ ಎಷ್ಟು ಹೇಳ್ದೆ ನೋಡು, ಏನಾಯ್ತೀಗ ಈ ತರ ಮಾಡ್ಕೊಂಡ್ ಬಂದಿದ್ಯಲ್ಲ. ನಾನ್ ಏನ್ ಮಾಡ್ಲಿ ಶಾಂತಿ? ಯಾವಾಗ್ಲೂ ಬರೀ ಪ್ರೀತಿನೇ ಕೊಡೋ ನಿನ್ನಂತ ಹೆಣ್ಣನ್ನ ನೋಡಿ ನೋಡಿ ಎಲ್ಲಾ ಹೆಣ್ಮಕ್ಳು ಒಂದೇ ತರ ಇರ್ತಾರೆ ಅಂತ ಅನ್ಕೊಂಡೆ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿತ್ತು ಅವಳು ಎಂತ ದೊಡ್ಡ ಹೆಮ್ಮಾರಿ ಅಂತ. ನಿನ್ ಮಾತ್ ಕೇಳ್ಬೇಕಿತ್ತು ನಾನು. ಓಹೋ, ಈಗ ಕೇಳ್ಬೇಕು ಅನ್ನಿಸ್ತಿದ್ಯಾ ತಮ್ಗೆ? ಈಗ ಅನ್ಸಿ ಏನ್ ಪ್ರಯೋಜನ? ನಾನ್ ಫೋನ್ ಮಾಡ್ದಾಗ ನೀನ್ ಕೇಳಿದ್ದಿದ್ರೆ ಈ ತರ ಕಜ್ಜಾಯ ತಿನ್ನೋದಾದ್ರೂ ಉಳಿತಿತ್ತು. ಸರಿ, ಕೂತ್ಕೋ ಹೋಗ್ಲಿ. ಅಲ್ಲೇನ್ ನಡೀತು ಚಿನ್ನು? ನಿಮ್ ಮುಖಕ್ಕೆ ಹಾಕಿರೋ ಸ್ಕಾರ್ಫ್ನ ತೆಗೀರಿ. ಆ ಕೂಲಿಂಗ್ ಗ್ಲಾಸ್ ಇದೆಯಲ್ಲ ಅದನ್ನು ತೆಗೀರಿ. ಬಂದಿರೋ ಕೆಲ್ಸನ ಮುಗಿಸ್ಕೊಂಡು ಹೋಗ್ತಾ ಇರೋದ್ ಕಲಿ.